ಹೊನ್ನವ ಮಂತ್ರಾಲಯ ಇಲ್ಲಿ ಬಂದ್ಬಿಟ್ಟ ಮೇಲೆ ನನಗೆ ತುಂಬ ಚೆನ್ನಾಗಿ ಒಳ್ಳೆಯದಾಗಿದೆ. ಸೊ ನನಗೆ ಇಲ್ಲಿ ಆಗಲೇ ನಾನು ಆಗಸ್ಟಿಂದ ಬರ್ತಾಯಿದ್ದೀನಿ. ನಾನು ಕಾಯಿ ಕಟ್ಟಿದ್ದು ಆಗಸ್ಟಲ್ಲಿ. ಸೊ ಕಾಯಿ ಕಟ್ಟಿದ್ದು ನನಗೆ ಒಂದು 2-3 ವಾರಕ್ಕೆಲ್ಲ ನಾನು ಅಂದ್ಕೊಂಡಿದ್ದಾಗಿದೆ. ಸೊ ಆವಾಗಿಂದ ನಾನು ಕಂಟಿನ್ಯೂಸ್ ಇಲ್ಲಿಗೆ ಬರ್ತಾಯಿದ್ದೀನಿ. ಇಲ್ಲಿ ಬಂದು ನಾನು ಬೆಳಗ್ಗೆ ನನ್ನ ಕಾಯಿ ಸೇವೆ ಮುಗಿಸ್ಕೊಂಡು ನಾನು ಬೆಳಗ್ಗೆ ಮತ್ತು ಸಂಜೆವರೆಗೂ ಇಲ್ಲೇ ಇರ್ತೀನಿ. ರಾಯರು ನಂಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಬೆಳಗ್ಗೆ ನಾನು ಕಾಯಿ ಕಟ್ಟಾದ್ಮೇಲೆ ನಾನು ಕಾಯಿ ಸೇವೆ ಮಾಡಾದಮೇಲೆ ಸಂಜೆವರೆಗೂ ಇದ್ದು ಇಲ್ಲಿನ ಸೇವೆ ಮುಗಿಸ್ಕೊಂಡು ನಾನು ಒಂದೇ ಸತಿ ಹೋಗ್ತೀನಿ. ರಾಯರನ್ನ ನಂಬಿದವ್ರಿಗಂತೂ ಮೋಸ ಇಲ್ಲ. ರಾಯರನ್ನ ನಂಬಿಕೊಂಡು ನೀವು ಸೇವೆ ಮಾಡ್ತೀರಾ ಅಂತಂದರೆ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ನಂಬ್ಕೊಂಬನ್ನಿ. ಬಂದವ್ರಿಗೆಲ್ಲ ಪ್ರತಿಫಲ ಕೊಡ್ತಾರೆ ರಾಯರು. ಮುಂಚೆಯಿಂದ ತುಂಬ ಕಷ್ಟದಲ್ಲಿದ್ದವರು ಈಗ ಬಂದು ನಮ್ಮಲ್ಲಿ ಕಾಯಿ ಕಟ್ಟಿ ಸಂಕಲ್ಪ ಮಾಡ್ಕೊಂಡು ಹೋಗಾದ್ಮೇಲೆ ಎಲ್ಲರಿಗೂ ತುಂಬ ಒಳ್ಳೆಯದಾಗಿದೆ. ಎಲ್ಲರೂ ತುಂಬ ನಂಬಿ ಬರ್ತಾಯಿದ್ದಾರೆ. ಎಲ್ಲೆಲ್ಲಿ ತುಂಬ ದೂರದ ಊರುಗಳಿಂದ ಬರ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಿದೆ ಅಂತಲೇ ಬರ್ತಿದ್ದಾರೆ. ಸೊ ರಾಯರನ್ನ ನಂಬಿದವ್ರಿಗಂತೂ ಯಾವತ್ತೂ ಮೋಸ ಇಲ್ಲ. ಸೊ ನಂದು 2-3 ವಾರಕ್ಕೆ ಸೇವೆ ನಂದು 2-3 ವಾರಕ್ಕೆ ನನಗೆ ಒಳ್ಳೇದಾಗಿದ್ರು ಸಹ ನಾನು ಇನ್ನೂ ನಂದು 21 ವಾರ, ಇನ್ನೊಂದು 2 ವಾರ ಇದೆ. ನಂದು 21 ವಾರ ಮುಗಿಯುತ್ತೆ. ಆದಮೇಲೂ ನಾನು ಬರಬೇಕು. ನನಗೆ ಒಂದು ವಾರ ಇಲ್ಲಿ ಬಂದಿಲ್ಲ ಅಂತಂದ್ರೂ ನನಗೇನೋ ಒಂಥರ ಮನಸ್ಸು ಇರಲ್ಲ. ಸೊ ರಾಯರಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಬರೋಣ, ರಾಯರ ಸೇವೆ ಮಾಡ್ಕೊಳ್ಳೋಣ ಅಂತಲೇ ಇರುತ್ತೆ. ಸೊ ನಂಬಿ ಬಂದವರಿಗೆ ರಾಯರು ಕೈ ಬಿಡಲ್ಲ, ಕಲ್ಪವೃಕ್ಷ ಥರ ಕಾಯ್ತಾ ಇರ್ತಾರೆ. ಸೊ ರಾಯರನ್ನ ನಂಬಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ಇದು 6ನೇ ವಾರ ನಮ್ಮದು. ಫಸ್ಟ್ನೇ ವಾರದಲ್ಲಿ ಬಂದಾಗಲೇ ಸ್ವಲ್ಪ ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಆಯಿತು. ಹಾಗಾಗಿ 21 ವಾರ ಬರೋಕ್ಕೆ ಬರ್ತಾ ಇದ್ದೀನಿ. ತುಂಬ ಒಳ್ಳೆಯದಾಗಿದೆ. ಒಳ್ಳೆಯ ಎಕ್ಸ್ಪೀರಿಯೆನ್ಸ್. ಬಂದರೆ ಒಳ್ಳೇದಾಗೇ ಆಗುತ್ತೆ. ಗುರುಗಳು ನಂಬಿದ್ರೆ ಒಳ್ಳೇದಾಗುತ್ತೆ. ನಂಬಿಕೆ ಅಂತ ಬಂದರೆ ಖಂಡಿತ ಒಳ್ಳೇದಾಗೇ ಆಗುತ್ತೆ.